ಕಿಚನ್ ನ ಡೈಲಿ ಕ್ಲೀನ್ ಮಾಡಿಟ್ರು ಆ ಗ್ರಾನೈಟ್ ಮೇಲೆ ಸ್ಟವ್ ಮೇಲೆಲ್ಲ ವೈಟ್ ಆಗಿರುವಂತ ಸ್ಟೇನ್ಸ್ ಉಳ್ಕೊಂಡ್ಬಿಡುತ್ತೆ, ಒಂಥರ ಪಟ್ಟೆ ಪಟ್ಟೆ ತರ ಬೆಳ್ಳಗಾಗಿರುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಅದೆಲ್ಲ ಯಾಕಾಗತ್ತೆ ಅಂದ್ರೆ ನಾನು ಹೇಳ್ತೀನಿ ಏನ್ ಅವಾಯ್ಡ್ ಮಾಡ್ಬೇಕು ಅಂದ್ಬಿಟ್ಟು. ಫಸ್ಟ್ ಸೋಪು ಇಲ್ಲ ಸೋಪ್ ಪುಡಿ ಏನಾದ್ರೂ ಯೂಸ್ ಮಾಡ್ತಿದ್ರೆ ಅದನ್ನ ಫಸ್ಟ್ ಅವಾಯ್ಡ್ ಮಾಡಿ, ಅದು ಬಿಟ್ಬಿಟ್ಟು ಡಿಶ್ ವಾಶ್ ಲಿಕ್ವಿಡ್ ಏನ್ ಬರುತ್ತಲ್ಲ ಪಾತ್ರೆ ತೊಳೆಯೋದಕ್ಕೆ ನಾವು ಯೂಸ್ ಮಾಡ್ತೀವಲ್ವಾ, ವಿಮ್ ಜೆಲ್ಲು, ಪ್ರಿಲ್ಲು, ಈ ತರ ಲಿಕ್ವಿಡ್ ನ ಯೂಸ್ ಮಾಡಿ ನಾವೇ ಕೂಡ ಮನೇಲಿ ಒಂದು ಸೊಲ್ಯೂಷನ್ ನ ಮಾಡ್ಕೊಬಹುದು. ನಾನು ಇದೇ ತರಾನೇ ಮಾಡ್ಕೊಂಡು ಡೈಲಿ ನನ್ನ ಕಿಚನ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನನಗೆ ಈ ಲಿಕ್ವಿಡ್. ನಾನು ಈ ಲಿಕ್ವಿಡ್ ನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂದ್ರೆ, ಒಂದು ಬಾಟಲ್ ತಗೊಂತೀನಿ, ಅದಕ್ಕೆ ಅರ್ಧ ಬಾಟಲ್ ನೀರ್ ಹಾಕ್ತೀನಿ. ಆ ಬಾಟಲ್ ನಲ್ಲಿ ಅರ್ಧ ನೀರ್ ಹಾಕ್ಬಿಟ್ಟು ಇನ್ನು ಅರ್ಧ ಬಾಟಲ್ ವೆನಿಗರ್ ಹಾಕೊಳ್ತೀನಿ. ಆಮೇಲೆ ಒಂದ್ 3 ರಿಂದ 4 ಸ್ಪೂನ್ ವಿಮ್ ಜೆಲ್ ಹಾಕೋತೀನಿ. ನಿಮ್ ಮನೇಲಿ ಯಾವ್ದು ಡಿಶ್ ವಾಶ್ ಲಿಕ್ವಿಡ್ ಯೂಸ್ ಮಾಡ್ತಿರೋ ಆ ಜೆಲ್ ನ ಹಾಕೊಂಡ್ರೆ ಸಾಕು. ಈ ತರ ಮಾಡಿ ನೀವು ಡೈಲಿ ಕಿಚನ್ ಕ್ಲೀನ್ ಅಂದ್ರೆ ಕೌಂಟರ್ ಟಾಪ್, ಗ್ಯಾಸ್ ಸ್ಟವ್, ಟೈಲ್ಸ್ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹುಳಗಳು ಕೂಡ ಬರೋದಿಲ್ಲ. ಕಿಚನ್ ಅಲ್ಲಿ ವೆನಿಗರ್ ಯೂಸ್ ಮಾಡಿರ್ತೀವಲ್ವಾ, ಹುಳಾನು ಬರೋದಿಲ್ಲ. ಆಮೇಲೆ ವೈಟ್ ಆಗಿರುವಂತ ಸ್ಟೇನ್ಸ್ ಆಗೋದಿಲ್ಲ. ಸೋಪು ಯೂಸ್ ಮಾಡೋದನ್ನ ಕಟ್ ಮಾಡ್ಬಿಟ್ಟು ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಡೈಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳಿ. ವೆನಿಗರ್ ಯಾವ್ದು ಯೂಸ್ ಮಾಡಬೇಕು ಅಂದ್ರೆ ಪ್ಲೇನ್ ವೆನಿಗರ್ ನ ಯೂಸ್ ಮಾಡ್ಕೊಬೇಕು.